ಸಂಜು, ಏ ಸಂಜು. ಇಲ್ಲೇ ಕುಂತಿದ್ದಾನೆ. ಎಷ್ಟೊತ್ತಾಯ್ತು ನಾವು ಅದ್ರಾಗ ಕುಂತು ಒಂಚೂರು ಹ್ಞೂ ಅನ್ನೋದಿಲ್ಲ, ಓ ಅನ್ನೋದಿಲ್ಲ, ಏನಿಲ್ಲ, ಹಂಗೆ ಕುತ್ಕೊಂಡ್ಬಿಡ್ತಾನೆ. ಅದು ಏನಂತ ಫೋನ್ ಯೂಸ್ ಮಾಡ್ತಾರೋ ಏನು. ಫೋನ್ ಯೂಸ್ ಮಾಡಕ್ಕೆ ಕುಂತು ಬಿಟ್ರೆ ಅಂದ್ರೆ ಮುಂದೆ ಯಾರದಾರ, ಅಕ್ಕಪಕ್ಕದಲ್ಲಿ ಯಾರದಾರ, ತಾವೆಲ್ಲದಾರ, ಏನೂ ಗೊತ್ತಾಗಲ್ಲ ಇವಕ್ಕೆ. ಏ ಸಂಜಯ್. ಮಮ್ಮಿ ಕರೆದ್ರಾ? ಹ್ಞೂನಪ್ಪ, ಅವಾಗಿಂದ ಕರಿತಾ ಇದ್ದೀನಿ. ಅಲ್ಲಿ ಒಳಗಡೆ ಕಿಚನಿಂದನೂ ಕರಿತಾ ಇದ್ದೀನಿ. ಒಂಚೂರು ಹ್ಞೂ ಅಂತಿಲ್ಲ, ಏನಿಲ್ಲ. ಏನದು ಮೊಬೈಲಲ್ಲಿ ಅಷ್ಟೊತ್ತು ಯೂಸ್ ಮಾಡೋದು, ನೋಡೋದು ಏನಾಗಲ್ಲ ನನ್ನ ಕಣ್ಣಿಗೆ? ಮೊದಲ ನೋಡಲ್ಲ, ಕಣ್ಣು ನಿಂತಿಂತವಾಗವು. ಅಯ್ಯೋ ಮಮ್ಮಿ, ಆಫೀಸಿಂದ ಏನೋ ಕೆಲಸ ಬಂದಿತ್ತ, ಅದಕ್ಕೆ ಮೊಬೈಲಲ್ಲಿ ನೋಡ್ತಿದ್ದೆ. ಇಲ್ಲ ಅಂದರೆ ನಾನು ಸುಮ್ಮನೆ ಮೊಬೈಲ್ ನೋಡ್ತೀನಿ ನಾನು. ಯಾವಾಗ ಕೇಳಿದ್ರು ಅದೊಂದೇ ಹೇಳೋದು ಕಲ್ತ್ಬಿಟ್ಟು ನೋಡು. ಆಫೀಸಿನ ಕೆಲಸ, ಆಫೀಸಿನ ಕೆಲಸ, ಯಾವಾಗ ನೋಡಿದ್ರು ಆಫೀಸಿನ ಕೆಲಸ. ಮಮ್ಮಿ ಮಮ್ಮಿ ಪ್ಲೀಸ್ ಮಮ್ಮಿ, ಇಲ್ಲಿ ಕುತ್ಕೋಬಾ, ನಾನು ನಿನ್ನ ಜೊತೆ ಏನೋ ಮಾತಾಡಬೇಕು. ಕುತ್ಕೋಬಾ ಮಮ್ಮಿ. ನಂದು ಒಳಗಡೆ ಕಿಚನಲ್ಲಿ ಕೆಲಸ ಇದೆ, ಏನಂತ ಹೇಳಿ. ನಾ ಒಳಗಡೆ ಹೋಗ್ಬೇಕು ಕಿಚನ್ಗೆ. ಪ್ಲೀಸ್ ಮಮ್ಮಿ ಕುತ್ಕೋಬಾ ಮಮ್ಮಿ, ನಾನು ಏನು ಹೇಳಬೇಕಪ್ಪ ನಿನ್ನ ಹತ್ರ. ಹೇಳಪ್ಪ, ಏನದು? ಮಮ್ಮಿ, ನನ್ನ ಡ್ಯಾಡಿ ಎಲ್ಲದಾರ? ನಿಮ್ಮ ಡ್ಯಾಡಿನ ಹೊರಗಡೆ ಏನೋ ಕೆಲಸ ಇದೆ ಅಂತ ಹೋಗಿದ್ದಾರೆ. ಬರ್ಬೋದು ಇನ್ನೇನು. ಏನಂತ ಹೇಳು. ಇಲ್ಲ ನಿಮ್ಮ ಮನೇಲಿ ಡ್ಯಾಡಿ, ಹೇಳು. ಮಮ್ಮಿ, ನಾವು ನಿನ್ನೆ ಹುಡುಗಿ ನೋಡಕ್ಕೆ ಹೋಗಿದ್ವಲ್ಲ, ನಂಗೆ ಆ ಹುಡುಗಿ ಇಷ್ಟ ಆಗಿಲ್ಲ ಮಮ್ಮಿ. ಹೌದಾ? ಫ್ಯಾಮಿಲಿ ಎಲ್ಲ ಚೆನ್ನಾಗಿತ್ತು, ಹುಡುಗಿನೂ ಚೆನ್ನಾಗಿದ್ದಾಳೆ, ಒಪ್ಕೋಬೇಕಿಲ್ಲ. ಇನ್ನು ಎಷ್ಟು ಜನನಂತ ನೋಡಬೇಕು? 100 ಜನ ಕನ್ಯಾ ನೋಡಿದ್ವನಪ್ಪ ನಿನಗಂತೂ. ನೋಡಿ 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 ನಂಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ಆ ಹುಡುಗಿ ಚೆನ್ನಾಗೈತಿ, ಮಾಡ್ಕೋ. ಅದು ಅಲ್ದೆ ಅವ್ರ ಮನೆತನೂ ಎಷ್ಟು ಚೆನ್ನಾಗೈತಿ ನೋಡು. ಎಲ್ಲರೂ ಕೂಡು ಕುಟುಂಬ ಥರ ಎಷ್ಟು ಚೆನ್ನಾಗೈತಿ. ಹ್ಞೂ ಅನ್ನ. ಅಯ್ಯೋ ಮಮ್ಮಿ, ನನಗೆ ಆ ಹುಡುಗಿ ಇಷ್ಟ ಆಗಿಲ್ಲ. ಅದು ಇನ್ನೊಂದು ಹುಡುಗಿ ಇತ್ತಲ್ಲ, ಆ ಹುಡುಗಿ ಹೆಸರು ಏನೋ ಅಂದ್ರು, ನೇತ್ರಾ ಅಂತ. ನೀರು ಕೊಟ್ಲಲ್ಲ ಮಮ್ಮಿ, ನಾನು ಆಮೇಲೆ ನೀನು ನೀರು ಕೇಳಿದಾಗ ಆ ಹುಡುಗಿ ಇಷ್ಟ ಆಗಿದ್ದಾಳೆ ಮಮ್ಮಿ. ನಾ ಮದುವೆ ಆದ್ರೆ ಅದೇ ಹುಡುಗಿನ ಮಮ್ಮಿ. ಪ್ಲೀಸ್ ಈ ವಿಷಯ ಡ್ಯಾಡಿಗೆ ಹೆಂಗಾದರೂ ಹೇಳು ಮಮ್ಮಿ. ಆ ಹುಡುಗಿನ? ಹೌದು, ನನಗೂ ಒಂದು ಸಲ ಹಂಗೆ ಅನ್ನಿಸ್ತು ಸಂಜು. ಆ ಹುಡುಗಿ ಎಷ್ಟು ಚೆನ್ನಾಗಿತ್ತಲ್ಲ. ಇನ್ನು ನಾವು ನೋಡೋಕೆ ಹೋಗಿರೋ ಹುಡುಗಿ ಒಂದು ಸ್ವಲ್ಪ ಕಪ್ಪಿತ್ತು, ಅಷ್ಟೇನು ಚಂದಿಲ್ಲ ಇತ್ತು. ಈ ಹುಡುಗಿ ಭಾರಿ ಮಸ್ತಿತ್ತು, ಬೆಳ್ಳಗೆ ಗೊಂಬಿದ್ದಂಗೆ ಐತೆ ಹುಡುಗಿ. ಹಂಗೆ ನನಗೂ ಹಂಗೆ ಅನ್ನಿಸ್ತು. ಮತ್ತು ಬ್ಯಾಡ್ ಬಿಡು ಅಂತ ಸುಮ್ಮನೆ ಅದೇ. ನಿಂಗೇನು ಈಗ ಅದೇ ಹುಡುಗಿ ಇಷ್ಟ ಆತನ? ಹ್ಞೂ ಮಮ್ಮಿ, ಎಷ್ಟು ಚೆನ್ನಾಗಿದ್ದಾಳೆ ಆ ಹುಡುಗಿ. ನಾನು ಮದುವೆ ಆದ್ರೆ ಅದೇ ಹುಡುಗಿನ. ಹೆಂಗಾದ್ರೂ ಮಾಡಿ ಹೇಳು ಮಮ್ಮಿ ಡ್ಯಾಡಿಗೆ, ಅವ್ರನ್ನ ಒಪ್ಸೋದಕ್ಕೆ ಹೇಳು ಮಮ್ಮಿ. ಅಯ್ಯೋ, ಅವ್ರೇನೋ ಒಪ್ಕೊಳ್ತಾರೆ. ನಿನಗೇನು ಕಮ್ಮಿ? ತಿಂಗಳಿಗೆ 1,00,000 ಸ್ಯಾಲ್ರಿ, ಇಷ್ಟು ದೊಡ್ಡ ಮನೆ, ಆಸ್ತಿ, ಕಾರು ಎಲ್ಲ ಐತಿ. ನೀವು ಹ್ಞೂ ಅಂದರೆ ಸಾಕು, ಹಿಂಗೆ ಒಪ್ಕೋತಾರೆ. ಇಷ್ಟು ದಿನ ಹುಡುಗಿ ನೋಡಕ್ಕೆ ಹೋಗಿದ್ವಿ, 100 ಕನ್ಯಾ ನೋಡಿದ್ವಿ. ಯಾರೊಬ್ಬರ ಬೇಡ ಅಂತಂದ್ರೂ ಯಾರೂ ಬೇಡ ಅಂದಿಲ್ಲ. ನಾವ ಬೇಡ ಅಂತ ಬಿಟ್ಟಿದ್ದು. ನಿಮ್ಮ ಡ್ಯಾಡಿ ಬರಲಿ ತಡಿ, ಹೆಂಗಾರ ಮಾಡಿ ಹೇಳಿಸಿ ಆ ಹುಡುಗಿನ ಒಪ್ಸಂತ ಹೇಳ್ತೀನಿ. ಏನೋ ಇಬ್ಬರು ತಾಯಿ ಮಗ ಏನೋ ಡಿಸ್ಕಸ್ ಮಾಡ್ತಾ ಇದ್ರಿ ಜೋರಾಗಿ. ನಾ ಬಂದಮೇಲೆ ಸುಮ್ಮನೆ ಆಗಿಬಿಟ್ರಲ್ಲ, ಏನಾಯ್ತು? ಮಮ್ಮಿ ಹೇಳು ಮಮ್ಮಿ ಪ್ಲೀಸ್, ಡ್ಯಾಡಿ ಬಂದಿದ್ದಾರೆ, ಹೇಳು ಮಮ್ಮಿ. ಅದಾ ಹೇಳ್ತೀನಿ. ನೀವೇನು ಎಲ್ಲೋ ಹೋಗಿದ್ರಲ್ಲ, ಲೇಟ್ ಆಗುತ್ತಂತಂದ್ರಲ್ಲ, ಯಾಕೋ ಬೇಗ ಬಂದ್ರಲ್ಲ? ಅದಾ, ಹೋಗಿದ್ದ ಕೆಲಸ ಮುಗೀತು ಬಿಡು. ಅವರು ನಿನ್ನೆ ಕನ್ಯಾ ನೋಡಕ್ಕಂತ ಹೋಗಿದ್ವಲ್ಲ, ಅವ್ರು ಹೆಣ್ಣಿನ ಕಡೆಯಲ್ಲರೂ ಫೋನ್ ಹಚ್ಚಿದ್ರು. ಹೆಂಗ್ರಿ ನಿಮ್ಮ ಹುಡುಗಿಗೆ, ನಿಮ್ಮ ಹುಡುಗಗೆ ನಮ್ಮ ಹುಡುಗಿ ಇಷ್ಟ ಆಗಲ್ಲ, ಏನು ನೀವೇನೋ ವಾಪಸ್ ಫೋನ್ ಹಚ್ಚಲಿಲ್ಲಲ್ಲ ಅಂತ ಅಂದ್ರೆ. ಅದಕ್ಕೆ ನಾನು ನಿನ್ನೆ ಮನೆಗೆ ಬರೋದು ಒಂದು ಸ್ವಲ್ಪ ಲೇಟ್ ಆಯ್ತು ರೀ. ನಮ್ಮ ರಿಲೇಷನ್ ಮನೆಗೆ ಹೋಗಿದ್ವಿ, ಅಲ್ಲಿಂದ ಮನೆಗೆ ಬರೋಷ್ಟಿಗೆ ಲೇಟ್ ಆಯಿತು. ಹಾಗಾಗಿ ನಮ್ಮ ಮಗಗೆ ಏನೂ ಕೇಳೋಕ್ಕಾಗಲಿಲ್ಲ. ಬೆಳಗ್ಗೆನೂ ನಾನು ಸ್ವಲ್ಪ ಹೊರಗಡೆ ಬಂದುಬಿಟ್ಟೆ. ನನ್ನ ಮಗಗೆ ಭೇಟಿನೇ ಆಗಿಲ್ಲ ರೀ. ಇವಾಗ ಮನೆಗೆ ಹೋಗಿ ನಮ್ಮ ಹುಡುಗಗೆ ಕೇಳಿ ನಿಮ್ಗೆ ಫೋನ್ ಹಚ್ತೀನಿ ಅಂತಂದು ಹೇಳಿ, ಅದ್ರ ಸಲುವಾಗಿನ ಬೇಗ ಬಂದೆ ನೋಡು. ಹೆಂಗೆ ನಿಮ್ಮ ಇಬ್ಬರಿಗೂ ಆ ಹುಡುಗಿ ಇಷ್ಟ ಆದ್ಲಾ? ಅಯ್ಯ, ನಾವು ಈಗ ಅದ್ರ ಬಗ್ಗೆನೇ ಮಾತಾಡ್ಕೊತಿದ್ವಿ. ನನ್ನ ಮಗಗೆ ನಿನ್ನೆ ನೋಡಕ್ಕೆ ಹೋಗಿದ್ವಲ್ರಿ, ಆ ಹುಡುಗಿ ಇಷ್ಟ ಆಗಿಲ್ಲ ಅಂತ. ಅದು ಇನ್ನೊಂದು ಹುಡುಗಿ ಇತ್ತಲ್ರಿ, ಕಪ್ಪ ಕಲರ್ ಚೂಡಿದಾರ ಹಾಕೊಂಡಿರ್ತಲ್ಲ, ನೀರು ತಂದು ಕೊಡ್ತಲ್ಲ ನಮ್ಮ ಸಂಜುಗ, ಆಮೇಲೆ ಆ ಹುಡುಗಿ ಇಷ್ಟ ಆಗತ್ತಂತ. ಕೇಳ್ರಿ, ಆ ಹುಡುಗಿನಾದ್ರೆ ಮಾಡ್ಕೋತೀವಿ ಅಂತಂದು. ಆ ಹುಡುಗಿನ ಅಲ್ಲಲ್ಲಿ ನಾವು ನೋಡಕ್ಕೆ ಹೋಗಿರೋ ಹುಡುಗಿನ ಬಗ್ಗೆ ಮಾತಾಡ್ಬೇಕಪ್ಪ ನೀವು. ಆ ಇನ್ನೊಂದು ಹುಡುಗಿ ಅಂತಂದ್ರೆ ಹೆಂಗೆ ಹೇಳ್ಬೇಕು ನಾನು ಅವ್ರ ಮುಂದೆ? ಅಯ್ಯ, ಅದೇನಾಕೈತಿ ಕೇಳ್ರಿ. ನಮ್ಗೆ ಅದು ನಿನ್ನೆ ನೋಡಕ್ಕೆ ಬಂದಿದ್ವಲ್ರಿ, ಅವ್ರ ತಂಗಿ ಆಗ್ಬೇಕಲ್ಲ. ನಿಮ್ಮ ತಂಗಿ ಇಷ್ಟ ಆಗಿಲ್ರಿ, ನಿಮ್ಮ ಮಗಳನ್ನ ಇಷ್ಟಪಟ್ಬಿಟ್ಟಾನ ನಮ್ಮ ಹುಡುಗ, ಅದ ಹುಡುಗಿನ ಕೊಡ್ತೀರಾನಂತ ಕೇಳ್ರಿ. ಹ್ಞೂ ಡ್ಯಾಡಿ, ಹೆಂಗಾದ್ರೂ ಮಾಡಿ ಕೇಳಿ ಡ್ಯಾಡಿ. ನಂಗೆ ಅದ ಹುಡುಗಿನ ಇಷ್ಟ ಆಯ್ತು. ನಾ ಮದುವೆ ಆದ್ರೆ ಅದ ಹುಡುಗಿನ ಮದುವೆ ಆಗೋದು. ಆತಡೆ ಹಂಗಾರ ಕೇಳ್ತೀನಿ ತಡಿ, ಫೋನ್ ಹಚ್ಚಿ ಈಗ ನಿಮ್ಮ ಮುಂದೆ ಏನಂತಾರೆ ನೋಡೋಣ. ರಿಂಗ್ ಆಗ ಕುಂತೈತಿ, ಇನ್ನು ಎತ್ತವಲ್ರಿ. ಅಲ್ಲಲ್ಲಿ ಹಿಂಗೆ ಕೇಳಿದ್ರೆ ಅವ್ರೇನು ತಿಳ್ಕೊನಲ್ಲನು. ನಮ್ಮ ತಂಗಿ ನೋಡಕ್ಕೆ ಬಂದು ಈಗ ನಮ್ಮ ಮಗಳನ್ನ ಕೇಳಕ್ಕೆ ಕುಂತಾರಲ್ಲ ಅಂತಂದು. ಅಯ್ಯ, ಅವ್ರೇನು ತಿಳ್ಕೊತಾರೆ ತಗೋರಿ. ಆ ಹುಡುಗಿ ಅಲ್ಲಿ ಬಂದಿತ್ತು, ಆ ಹುಡುಗಿ ಎಷ್ಟ ಆಗೈತಿ, ಅದಕ್ಕೆ ಆ ಹುಡುಗಿನ ಕೇಳಾಕೊಂತೀವಿ. ಅದ್ರಾಗ ಏನೈತಿ ಕೇಳ್ರಿ ನೀವು. ಅದೇನಾಗಂಗಿಲ್ಲ, ನೀವು ಕೇಳ್ತೀರನೇ ಇಲ್ಲ ನಾನು ಮಾತಾಡ್ಲ? ಬ್ಯಾಡ ತಡಿ, ನಾನು ಮಾತಾಡ್ತೀನಿ. ಹಲೋ ಹೇಳ್ರಿ ಸರ. ಹಲೋ ರೀ, ಆರಾಮದಿರಿ? ನಾಷ್ಟ ಆತ್ರಿ?
ಹ್ಞೂ ಆತು ನೋಡ್ರಿ ನಾಷ್ಟ ನಿಮ್ದು ರೀ? ಹಾಂ ನಮ್ಮದು ಆತು ನೋಡ್ರಿ. ಅಂದಂಗೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು ನಿನ್ನಿದು. ಹಾಂ ಹೇಳ್ರಿ ಸರ್, ಏನಾಯ್ತು? ಏನಂದ್ರೆ ನಿಮ್ಮ ಮಗ ಇಷ್ಟ ಆತಂತ ಏನಿಲ್ಲಂತ್ರಿ. ನಮ್ಮ ಮನ್ಯಾಗೂ ನಮ್ಮವ್ವ ಕೇಳಂತ ಅನ್ನಕೊಂತಿದ್ರಿ. ಅದಕ್ಕೋಸ್ಕರ ನಾ ಫೋನ್ ಹಚ್ಚಿದ್ವಿ. ಮತ್ತು ಹೆಂಗ್ರಿ ನಿಮ್ಮ ಮಗ ಕೇಳಿದ್ರ ಏನಂದ್ರು? ಅದು ಏನಂದ್ರೆ ನಮ್ಮ ಹುಡುಗಗೆ ನಿಮ್ಮ ತಂಗಿ ಇಷ್ಟ ಆಗಿಲ್ಲಂತ್ರಿ. ನಿಮ್ಮ ಮಗಳು ಇದ್ಲಲ್ರಿ, ನಿನ್ನೆ ನೀರು ಕೊಟ್ಟಿದ್ಲಲ್ಲ, ನಿಮ್ಮ ಮಗಳು ಆಗ್ಬೇಕಲ್ಲ, ನಿಮ್ಮ ಮಗಳ ಇಷ್ಟ ಆಗ್ಬಿಟ್ಟ ಅಂತ್ರಿ. ಮತ್ತು ಹೆಂಗ್ರಿ ನಿಮ್ಮ ಮಗಳನ್ನ ಕೊಡ್ತೀರನ ನಮ್ಮ ಮಗಗೆ? ಏನು ರೀ ಸರ ನೀವು ಏನು ಹೇಳಾಕುಂತೀರಿ? ಅಲ್ಲ ನೋಡಕ್ಕೆ ಬಂದಿದ್ದ ನಮ್ಮ ತಂಗಿನಲ್ಲನ್ರಿ ನೀವು? ಹೌದ್ರಿ, ಅದು ನಾವು ನೋಡಕ್ಕೆ ಬಂದಿದ್ದು ನಿಮ್ಮ ತಂಗಿನ ರೀ, ಇಲ್ಲಂತ ಏನು ಹೇಳಾಕುಂತಿಲ್ಲ. ಆದ್ರೆ ನಮ್ಮ ಮಗಗೆ ನಿಮ್ಮ ಮಗಳ ಇಷ್ಟ ಆಗ್ಬಿಟ್ಟ ಅಂತ್ರಿ. ಡ್ಯಾಡಿ ನಾ ಮಾಡ್ಕೊಂಡ್ರೆ ಅದ ಹುಡುಗಿನ ಮಾಡ್ಕೋತೀನಿ ಅಂತ ಅನ್ನಕುಂತಾರ. ಮತ್ತು ನೀವು ಕೊಟ್ಟರೆ ಚಲೋ ಆಗುತ್ತೆ ನೋಡ್ರಿ. ನಮ್ಮ ಮಗಳನ್ನನ್ರಿ ನಾನು ಒಂದು ಸ್ವಲ್ಪ ನಮ್ಮ ಮನ್ಯಾಗ ವಿಚಾರಿಸಿ ಹೇಳಂದರೆ ರೀ. ಹ್ಞೂ ಆಯ್ತು ರೀ, ಆರಾಮಾಗಿ ವಿಚಾರಿಸಿ ಫೋನ್ ಹಚ್ಚಿರಿ. ಸರಿ ರೀ, ಹಂಗಂದ್ರೆ ಫೋನ್ ಇಡಂದೆ ರೀ? ಹ್ಞೂ ಆಯ್ತು ಇಡ್ರಿ ಫೋನು. ಏನಾತ್ರಿ? ಏನಂದ್ರೆ ಹ್ಞೂ ಅಂದ್ರೆ ಕೊಡ್ತೀವಂದ್ರೆ ನನ್ನ ಮಗಗೆ ಏನು ಕಮ್ಮಿ ಆಗೈತೆ ರೀ? ಹ್ಞೂನ ಅಂತಾರೆ ಅವರು. ಅದು ಅವರು ಒಮ್ಮಿಗೆ ಶಾಕ ಆಗ್ಬಿಟ್ರು. ನಿಮ್ಮ ಮಗಳನ್ನ ಇಷ್ಟಪಟ್ಟೆ ಅನ್ರಿ, ನಿಮ್ಮ ತಂಗಿನಲ್ಲ ಅಂತ ಅಂದಿದ್ದಕ್ಕೆ. ಅದಕ್ಕೆ ಒಂದು ಸ್ವಲ್ಪ ಮನ್ಯಾಗ ವಿಚಾರಿಸಿ ಹೇಳ್ತೀನಿ ರೀ. ವಾಪಸ್ ಏನನ್ನೋದು ರಾತ್ರಿ ಅನ್ನಷ್ಟಿಗೆ ಫೋನ್ ಹಚ್ತೀನಿ ರೀ ಅಂತ ಅಂದಾರ. ನೋಡಂತಡಿ ಅವರು ಮನ್ಯಾಗ ಫೋನ್ ಹಚ್ಚಿ ಕೇಳ್ಬೋದಾ? ಕೇಳಿ ವಾಪಸ್ ಏನಂತಾರೆ ನೋಡೋಣ. ಹ್ಞೂ ಆತು ತಗೋರಿ ಹಂಗಾರೆ. ಅವ್ರೇನು ಹ್ಞೂನ ಅಂತ ಅನ್ಬೋದು, ಏನಂತಾರೆ ನೋಡಂತಡ್ರಿ. ಮತ್ತು ಅವರು ಮನ್ಯಾಗೆಲ್ಲ ವಿಚಾರಿಸಿ ಹೇಳ್ಬೇಕಲ್ಲ, ನೋಡಂತವ್ರಿ. ಆತು ಬರ್ರಿ ನಾಷ್ಟ ಎಲ್ಲ ರೆಡಿ ಐತಿ, ನಾಷ್ಟ ಮಾಡಂತ್ರಿ ಅಂತ ಬರ್ರಿ. ಆತು ನಡಿ, ನಾನು ನಾಷ್ಟ ಮಾಡಿ ನಂದು ಕೆಲಸ ಐತಿ. ಬಾ, ನಂಗೆ ಲಘುನ ನಾಷ್ಟ ಕೊಡ್ಬಾ. ನಡ್ರಿ. ದೇವ್ರೇ, ಆ ಹುಡುಗಿ ಒಂದು ನನ್ನನ್ನು ಒಪ್ಕೊಂಡ್ಬಿಡೋಂಗೆ ಮಾಡಪ್ಪ. ಅವ್ರ ಮನೆಯವರೆಲ್ಲರೂ ಒಪ್ಕೊಂಡ್ಬಿಡೋಂಗೆ ಮಾಡಪ್ಪ. ನಾನು ಅದ ಹುಡುಗಿನ ಮದುವೆ ಆಗ್ಬೇಕಪ್ಪ ದೇವ್ರೇ. ಸಂಜು ಬಾ ಬೇಗ. ಹಾಂ ಮಮ್ಮಿ ಬಂದೆ. ಮಂಜ, ಗಂಡಿನ ಕಡೆ ಇರಲ್ಲ ಫೋನ್ ಹಚ್ಚಿದ್ದು ಏನಂದ್ರು? ಏನು ಇಷ್ಟ ಅಲ್ಲಂತ ನಮ್ಮ ಹುಡುಗಿ ಏನು ಕಮ್ಮಿ ಐತಿ? ಹ್ಞೂ ಅಂತಾನೆ ಅಂದಿರ್ತಾರೆ ಅವರು. ಏನಂದ್ರೆ ಹೇಳು. ಹಾಂ ಹ್ಞೂ ಬೇಯವ್ವ, ಅವರ ಗಂಡಿನ ಕಡೆ ಎಲ್ಲಾರ ಫೋನ್ ಹಚ್ಚಿದ್ದು. ಅದು 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 ಏನಂತ ಹೇಳು. ಏನಂದ್ರೆ ನೀನೇನು ರಾಗ ಹೇಳ್ಕೊಂತ ಕುಂತಿಯಲ್ಲ, ಅದು 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 ಅಂದ್ಕೊಂತ ಏನಂದ್ರೆ ಹೇಳು. ಯವ್ವ, ಈಗಲೇ ಅವನ ಮುಂದೆ ಹೇಳೋದು ಬೇಡ. ಮತ್ತೊಮ್ಮಿಗೆ ಸಿಟ್ಟಿಗೆ ಏರಿ ನೇತ್ರ ಅವಾಗ ಭಯ ಕುಂತು ಬಿಡ್ತಾರೆ. ಇದನ್ನ ಹೆಂಗಾರ ನಾನು ನಿಭಾಯಿಸ್ಬೇಕು ಅದನ್ನು. ಏನಾತು ಹೇಳು. ಯವ್ವ ಯವ್ವ ಅಂತ ಅನ್ಕೊಂತ ಸುಮ್ಮನೆ ಕುಂತಿದ್ದಿಲ್ಲ, ಏನಾತು ಹೇಳು. ಯವ್ವ ಏನು ಮಾಡಕ್ಕೆ ಕುಂತಿರ್ಬಿ? ಬಾ, ಚಲೋ ಟೈಮಿಗೆ ಬಂದಿ ನೋಡಿ ನೀನು. ಅವರು ಗಂಡಿನ ಕಡೆಯಲ್ಲರು ಫೋನ್ ಹಚ್ಚಿದ್ರು, ನಿನ್ನೆ ನೋಡ್ಕೊಂಡು ಹೋಗಿದ್ರಲ್ಲ ಅವರು. ಮಂಜಾಗ ಫೋನ್ ಹಚ್ಚಿದ್ರ, ಅದಕ್ಕೆ ಏನಾಯ್ತು ಏನಂದ್ರು ಅಂತ ಕೇಳಕೊಂತಿದ್ದೆ. ಬಾ, ಚಲೋ ಟೈಮಿಗೆ ಬಂದಿ ನೋಡಿ ನೀನು. ಏನಂದ್ರೆ ಹೇಳ, ಬಾಯ ಮುಚ್ಕೊಂಡು ಗಪ್ಪ ಕುಂತಿಯಲ್ಲ, ಏನಂದ್ರೆ ಅವ್ರು ಹೇಳತ್ತಾರ? ಯವ್ವ, ಅದು ಅವರು ಇನ್ನು ಅವ್ರ ಮನೆಗೆ ಅವ್ರ ಮಗನ ಕೇಳಿಲ್ಲಂತ. ಅವ್ರ ಮಗ ಇನ್ನೂ ಆಫೀಸ್ಗೆ ಹೋಗೋಣಂತ. ಅದಕ್ಕೆ ಆಫೀಸಿಂದ ಬಂದ ಮೇಲೆ ಕೇಳಿ ಸಂಜೆಗೆ ಏನನ್ನೋದು ಫೋನ್ ಹಚ್ತೀನಿ ತಗೋರಿ ಅಂತ ಅಂದು. ಹೌದನ? ಇದನ್ನ ಹೇಳಕ್ಕೆ ನೀನು ಏಟೊತ್ತು ಮಾಡ್ತಿದ್ದಿ? ಅಲ್ಲೇ ಮಗಗೆ ಫೋನ್ ಹಚ್ಚಿ ಕೇಳಂತ ಹೇಳ್ಬೇಕಿಲ್ಲ ನೀನು. ಯವ್ವ, ಅದನ್ನೆಲ್ಲ ನಾನು ಹೆಂಗೆ ಹೇಳಿಬೆ? ಈಗ ಸಂಜೆಗೆ ಫೋನ್ ಹಚ್ಬೋದು ತಗೋ. ಅವರು ಫೋನ್ ಹಚ್ಚಿದ ಮೇಲೆ ನಾನು ಕೇಳಿ ಹೇಳ್ತೀನಿ ಅಂತ ತಗೋ. ಹಿಂಗೆ ಒಮ್ಮೆ ನಮ್ಮ ಪದೇ ಫೋನ್ ಹಚ್ಚಿ ಏನಾಯ್ತು ಅಂತ ಕೇಳಬಾರ್ದು ನಾವು ಹೆಣ್ಣಿನ ಕಡೆ ಎಲ್ಲರೂ. ನೋಡೋಂತಡಿ ಅವ್ರು ಹೆಂಗೋ ಫೋನ್ ಹಚ್ತಾರಲ್ಲ, ಅವ್ರು ಫೋನ್ ಹಚ್ಚಿದ್ರೆ ನಾನು ಕೇಳಿ ನಿಮ್ಗೆ ಹೇಳ್ತೀನಿ ಅಂತ ತಗೋ. ಸರಿ ತಗೊಳಪ್ಪ ಹಂಗಾರ. ಅವರು ಫೋನ್ ಹಚ್ಚಿದ ಮೇಲೆ ನಂಗೆ ಹೇಳು ಏನಾಯ್ತು ಏನಂದ್ರು ಅಂತಂದು, ಸರಿನಾ? ನಾನು ಸ್ವಲ್ಪ ನನ್ನ ಮಗಳ ಮನೆ ತಲೆ ಹೋಗಿ ಬರ್ತೀನಿ. ಹೋಗಿಲ್ಲ 2-3 ದಿನ ಆಯ್ತು, ಹೋಗಿ ಮಾತಾಡ್ಸ್ಕೊಂಬರ್ತೀನಿ ತಗೋ. ಆತು ತಗೋರ್ಬೇವ, ನೀನು ಹೋಗ್ಬಾ. ನಾನು ಸ್ವಲ್ಪ ಏನಾರು ತಿಂದು ಹೊಲ್ದಾಗ ಹೋಗ್ಬರ್ಬೇಕು. ಹೊಲ್ದಾಗ ಆಳು ಬಂದಾರ, ಹೋಗ್ಬರ್ತೀನಿ. ಆತು ತಗೋರಪ್ಪ ಹಂಗಾರ, ನಾನು ಹೋಗಿ ಬರ್ತೀನಿ. ಬರ್ತೀನಲ್ಲೇ ನೀನು ನಿಮ್ಮ ಅಕ್ಕನ ಮನೆ ತಲೆ ಒಂದು ಸ್ವಲ್ಪ ಅಡ್ಡಾಡ್ಕೊಂತ. ಯವ್ವ ಇಲ್ಲ ಬೇ, ಹೊರಗೆ ಸಿಕ್ಕಾಪಟ್ಟೆ ಬಿಸಿಲೈತೆ ಬೇವ. ನಾ ಬಂದ್ರೆ ಮತ್ತು ಮುಖ ಎಲ್ಲ ಕರ್ರಗಾಗಿ ಒಂಥರ ಆಗ್ಬಿಡ್ತೈತೆ ಬೇವ. ನೀನು ಆಟ ಹೋಗ್ಬಾ, ನಾ ರೂಮ್ನಾಗ ಕುತ್ಕೊಂಡಿರ್ತೀನಿ. ಹೌದೌದು, ನೀನು ಚಂದನ ತಂಗೆ ಕಾಣ್ಬೇಕೀಗ. ಅವ್ರು ಏನಾರ ಒಪ್ಕೊಂಡ್ರಂದ್ರೆ ನೀನು ಮದುಮಗಳು ಹೆಂಗಿರ್ಬೇಕು ಹಂಗೆ ಲಕ್ಕ ಅಂತ ಹೊಳಿತಿರ್ಬೇಕು. ಸರಿ, ನೀನು ಬಿಸ್ಲಾಗೇನು ಬರಾಕೋಬೇಡವ, ಅಲ್ಲೇ ಕೊನೆಗೆ ಕುತ್ಕೊಂಡಿರು. ನಾನು ಹೋಗ್ಬಿಡ್ತೀನಿ. ಬಂದಮೇಲೆ ನಿನ್ನ ಹತ್ರ ಬಂದು ಏನಾಯ್ತು ಏನನ್ನೋದಂತ ಹೇಳ್ತೀನಂತ. ಕೊನೆಗೆ ಕುತ್ಕೋಗು. ನಾಷ್ಟ ಏನಾರ ಮಾಡಿದ್ದಿಲ್ಲ? ಹ್ಞೂ ಬೇವ, ನಂದು ನಾಷ್ಟ ಆಗೈತಿ, ನಾ ಹೋಗಿಂತ ಹೋಗ್ಬೇ. ಕೊನೆಯಾಗ ಹೋಗಿ ಒಂದು ಸ್ವಲ್ಪ ಮಕ್ಕೋತೀನಿ. ಆತು ಬರುವ, ಹೋಗು. ಅವ್ರು ನೋಡಿದ್ರ ಇವು ಹುಡುಗಿ ನಮ್ಮ ತಂಗಿ ಇಷ್ಟ ಆಗಿಲ್ಲ, ನಿಮ್ಮ ಮಗಳ ಇಷ್ಟ ಆಗಲ್ಲ ಅಂತಂತ. ಇದನ್ನೆಲ್ಲ ಹೆಂಗಪ್ಪ ಹೇಳಿ? ಬಂದಿರೋದು ಚಲೋ ಸಂಬಂಧನೇ ಬಂದಿತ್ತು. ಏನಂತ ಹೇಳಪ್ಪ ಈಗ? ಅವನ ಮುಂದೆ ಹೇಳಿದ್ರೆ ಒದ್ರಾಡ ಕುಂತು ಬಿಡ್ತಾಳ. ಲಕ್ಷ್ಮಿ ಹತ್ರ ಮಾತಾಡೋಣ, ಏನಂತ ನೋಡೋಣ. ಲಕ್ಷ್ಮಿ, ಲಕ್ಷ್ಮಿ